ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಬಿಸಿಸಿಐ ಕಡೆಯಿಂದ ಹೋಯಿತು ವೈಭವ್ ಸೂರ್ಯವಂಶಿ ಅವರಿಗೆ ವಾರ್ನಿಂಗ್. ಇನ್ನು ಸಂಜಯ್ ಮಂಜ್ರೇಕರ್ ನೀಡಿದರೆ ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ಯಾರು ಊಹಿಸದ ಹೇಳಿಕೆ. ಇನ್ನು ಎಲ್ಲರ ಮನಸ್ಸು ಗೆದ್ದ ಶ್ರೀಲಂಕನ್ ನಾಯಕ ಶಣಕ. ಹೌದು ಸ್ನೇಹಿತರೆ, ಇದೆಲ್ಲದರ ಬಗ್ಗೆ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ಭಾರತ ಎ ಶ್ರೀಲಂಕಾ ಎ ನಡುವಿನ ಟ್ರೀ ಸೀರೀಸ್ ನ 4ನೇ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಮತ್ತು ಶ್ರೀಲಂಕಾ ನಡುವೆ ಮ್ಯಾಚ್ ಆದ್ರೆ ಟೈ ಆಗಿರುತ್ತೆ. ಆವಾಗ ಬಂದ್ಬಿಟ್ಟು ಸೂಪರ್ ಓವರ್ ನಡೆದಿರಬೇಕಾದ್ರೆ ಸೂಪರ್ ಓವರ್ ಅಲ್ಲಿ ಬಂದ್ಬಿಟ್ಟು ನಮ್ಮ ಟೀಮ್ ಇಂಡಿಯಾ ಆದ್ರೆ ಸೋಲುತ್ತೆ. ಹೌದು ಸ್ನೇಹಿತರೆ, ಇನ್ನು ಮೊದಲು ಬ್ಯಾಟಿಂಗ್ ಮಾಡಿದಂತ ಶ್ರೀಲಂಕನ್ ಎ ತಂಡದ ಆಟಗಾರರು 19 ರನ್ ಆದ್ರೆ ಹೊಡಿತಾರೆ ಸೂಪರ್ ಓವರ್ ನಲ್ಲಿ. ಹೌದು ಸ್ನೇಹಿತರೆ, ಇನ್ನು ಇದನ್ನು ಚೇಸ್ ಮಾಡಕ್ಕೆ ಬಂದಿರಬೇಕಾದ್ರೆ ನಮ್ಮ ಟೀಮ್ ಇಂಡಿಯನ್ ಆಟಗಾರರಾಗಿರುವಂತಹ ವೈಭವ್ ಸೂರ್ಯವಂಶಿ ಮತ್ತು ಸೂರ್ಯನ್ ಸೆಗಡಿ ಅವರು ಕೇವಲ 9 ರನ್ ಆದ್ರೆ ಹೊಡಿತಾರೆ ಅಂತಾನೆ ಹೇಳ್ಬೋದು. ಆವಾಗ ಈ ಜಗಳ ಆದ್ರೆ ಆಗುತ್ತೆ. ವೈಭವ್ ಸೂರ್ಯವಂಶಿ ಒಂದೇ ಒಂದು 4 ಆದ್ರೆ ಹೊಡಿತಾರೆ ಸೂಪರ್ ಓವರ್ ನಲ್ಲಿ. ಮತ್ತು ವೈಭವ್ ಸೂರ್ಯವಂಶಿ ಅವರು ಪಂದ್ಯ ಸೋತ ಬಳಿಕ ಡಗೌಟ್ ಕಡೆಗೆ ನಡೆದುಕೊಂಡು ಹೋಗ್ತಾ ಇರಬೇಕಾದ್ರೆ ಇನ್ನು ವೈಭವ್ ಸೂರ್ಯವಂಶಿ ಅವರಿಗೆ ಈ ರೀತಿಯಾಗಿ ಚುಚ್ಚು ಮಾತಾಡ್ತಾರೆ ಅಂತ ಹೇಳ್ಬೋದು ಶ್ರೀಲಂಕನ್ ಆಟಗಾರರು. ಇದು IPL ಅಲ್ಲ, ಫ್ಲಾಟ್ ಟ್ರ್ಯಾಕ್ ಎಲ್ಲ ಇಲ್ಲ, ಮತ್ತು ನೀನು IPL ಕಿಡ್ ಅಂತ ಆ ರೀತಿಯಾಗಿ ಮಾತಾಡ್ತಾರೆ ಅಂತ ಹೇಳ್ಬೋದು ವೈಭವ್ ಸೂರ್ಯವಂಶಿ ಮುಂದೆ. ಆ ಕಾರಣದಿಂದಾಗಿ ವೈಭವ್ ಸೂರ್ಯವಂಶಿ ಸ್ವಲ್ಪ ಗರಂ ಆಗಿ ಅವರ ಹತ್ತಿರ ಹೋಗಿ ಜಗಳ ಕೂಡ ಆಡ್ತಾರೆ ಅಂತ ಹೇಳ್ಬೋದು. ಸ್ವಲ್ಪ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ ರೀತಿ ಆದ್ರೆ ಇತ್ತು. ಇದರ ಬಗ್ಗೆ ಇದೀಗ BCCI ಕೂಡ ಒಂದು ವಾರ್ನಿಂಗ್ ಆದ್ರೆ ಕೊಟ್ಟಿದೆ ವೈಭವ್ ಸೂರ್ಯವಂಶಿ ಅವರಿಗೆ. ಇನ್ನು ಸಂಜಯ್ ಮಂಜ್ರೇಕರ್ ಅವರು ಈ ರೀತಿ ಆದ್ರೆ ಹೇಳಿದ್ದಾರೆ ವೈಭವ್ ಸೂರ್ಯವಂಶಿ ಅವರ ಬಗ್ಗೆ. ನಾನು ಸೆಲೆಕ್ಟರ್ ಏನಾದ್ರೂ ಆಗಿತ್ತು ಅಂತಂದ್ರೆ ಅಫ್ಘಾನಿಸ್ತಾನ ಎ ವಿರುದ್ಧದ ಪಂದ್ಯದಲ್ಲಿ ವೈಭವ್ ಸೂರ್ಯವಂಶಿ ಅವರನ್ನ ಆಡಿಸುತ್ತಾನೆ ಇರಲಿಲ್ಲ. ಏನೇ ಪ್ರಚೋದನೆ ಬಂದರೂ ಕೂಡ ಸಹ ಮೈದಾನದಲ್ಲಿ ದೈಹಿಕ ಹಲ್ಲೆ ಮಾಡಲು ಹೋಗಬಾರದು ಅನ್ನೋದು ಆತನಿಗೆ ಗೊತ್ತಾಗಲು ತಂಡದಿಂದ ಡ್ರಾಪ್ ಮಾಡ್ತಿದ್ದೆ ಎಂದು ಸಂಜಯ್ ಮಂಜ್ರೇಕರ್ ಆದ್ರೆ ಹೇಳಿದ್ದಾರೆ ಅಂತ ಹೇಳ್ಬೋದು. ಮತ್ತು ಒಂದು ಬಿಗ್ ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ. ಇನ್ನು BCCI ಕೂಡ ಇದೀಗ ವಾರ್ನಿಂಗ್ ಕೊಟ್ಟಿದೆ ಅಂತಾನೆ ವೈಭವ್ ಸೂರ್ಯವಂಶಿಗೆ. ಹೌದು ಸ್ನೇಹಿತರೆ, ಟೀಮ್ ಮ್ಯಾನೇಜ್ಮೆಂಟ್ ಈ ರೀತಿ ಆದ್ರೆ ಹೇಳಿದ್ದಾರೆ ಅಂತೆ. ವೈಭವ್ ಸೂರ್ಯವಂಶಿಗೆ ಇನ್ನೂ ಸಣ್ಣ ವಯಸ್ಸು, ಆ ಕಾರಣದಿಂದಾಗಿ ಅವನಿಗೆ ಅಷ್ಟೊಂದೇನು ಗೊತ್ತಿಲ್ಲ. ಆ ಕಾರಣದಿಂದಾಗಿ ಮುಂದಿನ ಬರುವಂತ ಪಂದ್ಯಗಳಲ್ಲಿ ಅವನು ಆ ರೀತಿ ತಪ್ಪು ಮಾಡಿಕೊಳ್ಳದ ಹಾಗೆ ನಾವು ನೋಡಿಕೊಳ್ಳುತ್ತೇವೆ ಎಂದು ಟೀಮ್ ಇಂಡಿಯಾದ ಮ್ಯಾನೇಜ್ಮೆಂಟ್ ಆದ್ರೆ ಇದನ್ನು ತಾವೇ ವಹಿಸಿಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಈ ಜಗಳವನ್ನು. ಹೌದು ಸ್ನೇಹಿತರೆ, ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ BCCI ಕಡೆಯಿಂದ ವೈಭವ್ ಸೂರ್ಯವಂಶಿಗೆ ವಾರ್ನಿಂಗ್ ನೋಟಿಸ್ ಆದ್ರೆ ಹೋಗಿದೆ ಅಂತೆ. ಇನ್ನು ಇನ್ನೊಂದೇನಪ್ಪಾ ಅಂತಂದ್ರೆ ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ಆಸ್ಟ್ರೇಲಿಯಾದ ನಾಯಕ ಆಗಿರುವಂತಹ ಶಣಕ್ ಅವರು ಒಂದು ಬಿಗ್ ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ. ಅಷ್ಟಕ್ಕೂ ಶಣಕ್ ಅವರು ಏನೆಲ್ಲ ಮಾತನಾಡಿದ್ದಾರೆ ಮತ್ತು ಏನೆಲ್ಲ ಹೇಳಿದ್ದಾರೆ ಅಂತ ನೋಡೋಣ ಬನ್ನಿ. ಇನ್ನು ಶ್ರೀಲಂಕಾ ಎ ಮತ್ತು ಅಫ್ಘಾನಿಸ್ತಾನ ಎ ಮತ್ತು ನಮ್ಮ ಭಾರತ ಎ ಈ 3 ತಂಡಗಳ ನಡುವೆ ಟ್ರೀ ಸೀರೀಸ್ ಆದ್ರೆ ಆಯೋಜಿಸಲಾಗಿದೆ ICC ಕಡೆಯಿಂದ. ಹೌದು ಸ್ನೇಹಿತರೆ, ಆ ಕಾರಣದಿಂದಾಗಿ ನಮ್ಮ ಭಾರತ ತಂಡ 2 ತಂಡದ ಜೊತೆಗೆ 2 ಪಂದ್ಯಗಳನ್ನಾದ್ರೆ ಆಡಬೇಕಿತ್ತು ಅಂತಾನೆ ಹೇಳ್ಬೋದು. ಇದೀಗ ಶ್ರೀಲಂಕಾದ ಜೊತೆ 2 ಪಂದ್ಯಗಳನ್ನಾದ್ರೆ ಕಂಪ್ಲೀಟ್ ಏನೋ ಮಾಡಿದೆ. ಇನ್ನು ಟ್ರೀ ಸೀರೀಸ್ ಅಲ್ಲಿ ನಮ್ಮ ಭಾರತ ತಂಡ ಶ್ರೀಲಂಕಾ ವಿರುದ್ಧ 1 ಪಂದ್ಯದಲ್ಲಿ ಸೋತು 1 ಪಂದ್ಯದಲ್ಲಿ ಆದ್ರೆ ಗೆದ್ದಿದೆ. ಹೌದು ಸ್ನೇಹಿತರೆ, ಮೊದಲನೇ ಪಂದ್ಯದಲ್ಲಿ 8 ರನ್ಗಳಿಂದ ಆದ್ರೆ ಗೆದ್ದಿತ್ತು ಸೋಲೋ ಪಂದ್ಯವನ್ನು ಕೂಡ. ಇದೀಗ 2ನೇ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಶ್ರೀಲಂಕನ್ ವಿರುದ್ಧ ಸೂಪರ್ ಓವರ್ ನಲ್ಲಿ ಆದ್ರೆ ಪಂದ್ಯವನ್ನಾದ್ರೆ ಸೋತಿದೆ. ಇನ್ನು ಮೊದಲು ಬ್ಯಾಟಿಂಗ್ ಮಾಡಿದಂತ ನಮ್ಮ ಭಾರತ ತಂಡ 265 ರನ್ ಆದ್ರೆ ಹೊಡೆದಿರ್ತಾರೆ 10 ವಿಕೆಟ್ ಕಳ್ಕೊಂಡು. ಇನ್ನು ಶ್ರೀಲಂಕನ್ ಕೂಡ ಚೇಸ್ ಮಾಡಕ್ಕೆ ಬಂದಿರಬೇಕಾದ್ರೆ 265 ರನ್ ಮಾತ್ರ ಹೊಡಿತಾರೆ ಅಂತ ಹೇಳ್ಬೋದು 9 ವಿಕೆಟ್ ಕಳ್ಕೊಂಡು. ಇನ್ನು ಈ ಪಂದ್ಯನೂ ಕೂಡ ಡ್ರಾ ಆಗುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಸೂಪರ್ ಓವರ್ ನಲ್ಲಿ ಬಂದ್ಬಿಟ್ಟು ಮೊದಲು ಬ್ಯಾಟಿಂಗ್ ಮಾಡಿದಂತ ಶ್ರೀಲಂಕಾ ಎ ತಂಡ ಮೊದಲನೇ ಓವರ್ ನಲ್ಲಿ ಅಂದ್ರೆ 1 ಓವರ್ ನಲ್ಲಿ ಬಂದ್ಬಿಟ್ಟು 16 ರನ್ ಆದ್ರೆ ಹೊಡಿತಾರೆ ಮತ್ತು ಒಂದು ನೋಬಲ್ ಪ್ಲಸ್ ರನ್ ಅಂತ ಹೇಳ್ಬೋದು 18 ರನ್ ಆದ್ರೆ ಹೊಡಿತಾರೆ 1 ಓವರ್ ನಲ್ಲಿ. ಹೌದು ಸ್ನೇಹಿತರೆ, ಆನಂತರ ನಮ್ಮ ಟೀಮ್ ಇಂಡಿಯಾ ಬಂದ್ಬಿಟ್ಟು 19 ರನ್ ಗಳನ್ನ ಚೇಸ್ ಮಾಡಕ್ಕೆ ಬಂದಿರಬೇಕಾದ್ರೆ ಸೂರ್ಯನ್ ಸೆಗಡೆ ಬಂದ್ಬಿಟ್ಟು ಮೊದಲನೇ 2 ಬಾಲ್ ಅಲ್ಲಿ ನಮ್ಮ ಟೀಮ್ ಇಂಡಿಯಾಗೆ ಸೋಲಿಗೆ ಕಾರಣರಾಗ್ತಾರೆ ಅಂತಾನೆ ಹೇಳ್ಬೋದು. ಮೊದಲನೇ ಬಾಲ್ ಅಲ್ಲಿ ಸಿಂಗಲ್ ಆಡಿದ್ರೆ ಇನ್ನೊಂದು ಬಾಲ್ ಆದ್ರೆ ತಿಂತಾರೆ. ಇನ್ನು 3ನೇ ಬಾಲ್ ವೈಭವ್ ಸೂರ್ಯವಂಶಿ ಏನೋ ಸ್ಟ್ರೈಕ್ ಸಿಗುತ್ತೆ. ವೈಭವ್ ಸೂರ್ಯವಂಶಿ ಅವರು ಮೊದಲನೇ ಬಾಲ್ ಅಲ್ಲೇ 4 ಹೊಡಿತಾರೆ. ಆದ್ರೆ 4ನೇ ಬಾಲ್ ಅಲ್ಲಿ 2 ರನ್ ಆದ್ರೆ ಬರುತ್ತೆ ಮತ್ತು ಇನ್ನು 1 ಬಾಲ್ಗೆ 8 ರನ್ ಬೇಕಿದ್ದಾಗ ನಮ್ಮ ಭಾರತ ತಂಡ ಈ ಪಂದ್ಯವನ್ನಾದ್ರೆ ಸೋಲುತ್ತೆ ಅಂತಾನೆ ಹೇಳ್ಬೋದು. ಇನ್ನು ನಮ್ಮ ಭಾರತ ತಂಡ ಸೂಪರ್ ಓವರ್ ನಲ್ಲಿ ಸೋತ ಬಳಿಕ ವೈಭವ್ ಸೂರ್ಯವಂಶಿ ಮತ್ತು ಸೂರ್ಯನ್ ಸೆಗಡಿ ಅವರು ಡಗೌಟ್ ಕಡೆಗೆ ನಡೆದುಕೊಂಡು ಹೋಗ್ತಾ ಇರಬೇಕಾದ್ರೆ ಶ್ರೀಲಂಕನ್ ಆಟಗಾರರು ಎಲ್ಲರೂ ಕೂಡ ಸೆಲೆಬ್ರೇಷನ್ ಏನೋ ಮಾಡ್ತಾ ಇರ್ತಾರೆ. ಹೌದು ಸ್ನೇಹಿತರೆ, ಅಲ್ಲೇ ವೈಭವ್ ಸೂರ್ಯವಂಶಿ ಮತ್ತು ಸೂರ್ಯನ್ ಸೆಗಡಿಯನ್ನು ಕೂಡ ಡಗೌಟ್ ಕಡೆಗೆ ನಡೆದುಕೊಂಡು ಹೋಗ್ತಾ ಇರಬೇಕಾದ್ರೆ ವೈಭವ್ ಸೂರ್ಯವಂಶಿಗೆ ಇಲ್ಲದ ಮಾತಾಡುತ್ತಾರೆ ಅಂತಾನೆ ಹೇಳ್ಬೋದು. ಇದು IPL ಅಲ್ಲ ಮತ್ತು IPL ಅಲ್ಲಿ ನಿನ್ನ ಆಟ ನಡೆಯುತ್ತೆ, ಇದು ಫ್ಲಾಟ್ ಟ್ರ್ಯಾಕ್ ಅಲ್ಲ ಮತ್ತು ನೀನು ಇಲ್ಲಿ ಶ್ರೀಲಂಕನ್ ಪಿಚ್ಗಳಲ್ಲಿ ಆಡಲು ಸಾಧ್ಯವಿಲ್ಲ ಅಂತಂದು ಈ ರೀತಿ ಸ್ವಲ್ಪ ಬೇಡದ ಮಾತಾಡ್ತಾರೆ ಅಂತಾನೆ ಹೇಳ್ಬೋದು ವೈಭವ್ ಸೂರ್ಯವಂಶಿಗೆ. ಆವಾಗ ಸ್ವಲ್ಪ ಗರಂ ಆದಂತ ವೈಭವ್ ಸೂರ್ಯವಂಶಿನೂ ಕೂಡ ನೆಕ್ಸ್ಟ್ ಮುಂದಿನ ಪಂದ್ಯದಲ್ಲಿ ಸಿಗ್ರಿ ನೋಡ್ಕೊಳ್ತೀನಿ ಅನ್ನೋ ರೀತಿ ಆದ್ರೆ ಮಾತಾಡ್ತಾರೆ ಅಂತಾನೆ ಹೇಳ್ಬೋದು ವೈಭವ್ ಸೂರ್ಯವಂಶಿ. ಅಲ್ಲಿಂದನೇ ಜಗಳ ಕೂಡ ಸ್ಟಾರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು ಶ್ರೀಲಂಕನ್ ಆಟಗಾರರಿಗೆ ಮತ್ತು ವೈಭವ್ ಸೂರ್ಯವಂಶಿಗೆ. ಹೌದು ಸ್ನೇಹಿತರೆ, ಇದರ ಬಗ್ಗೆ ವೈಭವ್ ಸೂರ್ಯವಂಶಿ ಬಗ್ಗೆ ಇದೀಗ ಶ್ರೀಲಂಕನ್ ಮಾಜಿ ನಾಯಕ ಮತ್ತು ಇದೀಗ ಸದ್ಯದ ಮಟ್ಟಿಗೆ ODI ನಾಯಕ ಆಗಿರುವಂತ ಶಣಕ್ ಅವರು ಒಂದು ಬಿಗ್ ಸ್ಟೇಟ್ಮೆಂಟ್ ಏನೋ ನೀಡಿದ್ದಾರೆ.
ಅಷ್ಟಕ್ಕೂ ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ಸೆಣಕ ಏನೆಲ್ಲ ಮಾತನಾಡಿದ್ದಾರೆ, ಏನೆಲ್ಲ ಹೇಳಿದ್ದಾರೆ ಅಂತ ನೋಡೋಣ ಬನ್ನಿ. ಇನ್ನು ಮೊದಲಿಗೆ ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ಸೆಣಕ ಅವರು ಏನೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮತ್ತು ಅವರ ಬಗ್ಗೆ ಏನೆಲ್ಲ ಮಾತನಾಡಿದ್ದಾರೆ ಈ ಜಗಳದ ನಂತರ ಅಂತ ನೋಡೋದಾಯ್ತು ಅಂತಂದ್ರೆ, ನಾನು ವೈಭವ್ ಸೂರ್ಯವಂಶಿನ ಅಭಿಮಾನಿಯಾಗಿದ್ದೇನೆ. ಯಾಕಂದ್ರೆ ಅವನು ಆಡೋ ಶೈಲಿ ನನಗೆ ತುಂಬಾನೇ ಇಷ್ಟ. ಇನ್ನು ವೈಭವ್ಗೆ ನಮ್ಮ ಆಟಗಾರರು ಮಾಡಿದ್ದು ತಪ್ಪೇ ಇದೆ ಅಂತಂದು ನಾನಾದ್ರೆ ಒಪ್ಪಿಕೊಳ್ಳುತ್ತೇನೆ. ಇನ್ನು ಅವನಿಗೆ ಸಣ್ಣ ವಯಸ್ಸಿದೆ ಮತ್ತು ಅದಕ್ಕೆ ಸ್ವಲ್ಪ ಆವೇಶನೂ ಕೂಡ ಜಾಸ್ತಿ ಇರುತ್ತೆ. ಇನ್ನು ಆಟದಲ್ಲಿ ಸಣ್ಣ ಪುಟ್ಟ ಮಾತುಗಳು ಬರ್ತಾ ಇರುತ್ತವೆ. ಆದ್ರೆ ವೈಭವ್ ಸೂರ್ಯವಂಶಿ ಅವರು ಈ ತರ ಗರಂ ಆಗೋದು ಸ್ವಲ್ಪ ನನಗೆ ಬೇಜಾರಾಯಿತು ಎಂದು ಸೆಣಕ ಅವರು ಮಾತಾಡ್ತಾರೆ ಅಂತಾನೆ ಹೇಳ್ಬೋದು. ಹೌದು, ಆಟದಲ್ಲಿ ಇದೆಲ್ಲ ಕಾಮನ್ ಮತ್ತು ಒಂದೆರಡು ಮಾತುಗಳು ಕೂಡ ಬಂದೇ ಬರ್ತವೆ. ಆದ್ರೆ ನಾನು ನಮ್ಮ ಆಟಗಾರದೇ ತಪ್ಪಂತ ನಾನು ಹೇಳುತ್ತೇನೆ. ಏಕೆಂದ್ರೆ ಆ ಹುಡುಗ ಇನ್ನು ಸಣ್ಣ ವಯಸ್ಸಿನ ಹುಡುಗ. ಇನ್ನು ಆ ಹುಡುಗನಿಗೆ ಆ ರೀತಿ ನಾವು ಈ ರೀತಿ ಸುಚ್ಚು ಮಾತಾಡಿದ್ರೆ ಅದು ಸರಿಯಲ್ಲ ಅಂತಂದು ಸೆಣಕ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಇನ್ನು ವೈಭವ್ ಸೂರ್ಯವಂಶಿ ಅವರು ಮುಂದಿನ ದಿನಗಳಲ್ಲಿ ಕ್ರಿಕೆಟ್ ನಲ್ಲಿ ಯಾರು ಮಾಡದ ದಾಖಲೆಯನ್ನು ಕೂಡ ಮಾಡಲಿದ್ದಾನೆ. ಇನ್ನು ಈ ರೀತಿಯ ಆಟಗಾರರನ್ನು ನಾನು ನೋಡಿಲ್ಲ ಮತ್ತು ವೈಭವ್ ಸೂರ್ಯವಂಶಿ ಅವರು ಒಂದು ಬೇರೆ ರೀತಿಯ ಆಟಗಾರ. ಇನ್ನು ವೈಭವ್ ಸೂರ್ಯವಂಶಿ ಅವರು 15ನೇ ವಯಸ್ಸಿನಲ್ಲೇ ಈ ರೀತಿ ಆಡ್ತಾ ಇದ್ದಾರೆ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಅದ್ಭುತವಾಗಿ ಆಡಲಿದ್ದಾನೆ ಮತ್ತು ಭಾರತ ತಂಡವನ್ನು ಮುನ್ನಡೆಸಲಿದ್ದಾನೆ ಎಂದು ಸೆಣಕ ಅವರು ಮಾತಾಡ್ತಾರೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ಸೆಣಕ ಏನ್ ಹೇಳಿದ್ದಾರೆ ಅಂತಂದ್ರೆ, ವೈಭವ್ ಸೂರ್ಯವಂಶಿದೇನು ತಪ್ಪಿಲ್ಲ ಮತ್ತು ನಮ್ಮ ಆಟಗಾರರದ್ದೇ ತಪ್ಪು. ಏಕೆಂದ್ರೆ ನಾವು ಗೆದ್ದ ಖುಷಿಯಲ್ಲಿ ಆ ರೀತಿ ಆಡಬಾರದಾಗಿತ್ತು ಮತ್ತು ವೈಭವ್ ಸೂರ್ಯವಂಶಿಗೆ ಆ ರೀತಿ ಮಾಡಿದ್ದು ನಮ್ಮ ಆಟಗಾರರದ್ದೇ ತಪ್ಪೆಂದು ಇದೀಗ ವೈಭವ್ ಸೂರ್ಯವಂಶಿಗೆ ಮೆಚ್ಚುಗೆ ಮಾತಾಡಿದ್ದಾರೆ ಅಂತ ಹೇಳ್ಬೋದು ಸೆಣಕ ಅವರು. ಇನ್ನು ವೈಭವ್ ಸೂರ್ಯವಂಶಿ ಅವರಿಗೆ BCCI ಕಡೆಯಿಂದ ಏನಾದ್ರು ವಾರ್ನಿಂಗ್ ಹೋಗುತ್ತಾ ಅಥವಾ ಮ್ಯಾನೇಜ್ಮೆಂಟ್ ಕಡೆಯಿಂದ ವಾರ್ನಿಂಗ್ ಹೋಗುತ್ತಾ ಅಂತ ನೋಡೋದಾಯ್ತು ಅಂತಂದ್ರೆ, ಯಥಾ ಪ್ರಕಾರ ಯಾವುದೇ ಆಟಗಾರನಾಗಿರ್ಲಿ, ಆಟ ಅಂತ ಬಂದಾಗ ಕ್ರಿಕೆಟ್ ಅಂತ ಬಂದಾಗ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋ ಹಾಗೆ ಇಲ್ಲ ಅಂತಾನೆ ಹೇಳ್ಬೋದು. ವೈಭವ್ ಸೂರ್ಯವಂಶಿ ಶ್ರೀಲಂಕನ್ ಆಟಗಾರರನ್ನ ಸ್ವಲ್ಪ ಎದೆಯಲ್ಲಿ ನೂಕಿದಂತ ಆಗಿತ್ತು ಅಂತಾನೆ ಹೇಳ್ಬೋದು. ಆ ಕಾರಣದಿಂದಾಗಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋದು ಸ್ವಲ್ಪ ವಿರೋಧ ಅಂತಾನೆ ಹೇಳ್ಬೋದು ಕ್ರಿಕೆಟ್ ನಲ್ಲಿ. ಆ ಕಾರಣದಿಂದಾಗಿ ಇದೀಗ BCCI ಏನು ಅಷ್ಟೊಂದೇನು ಇದ್ರ ಬಗ್ಗೆ ತಲೆ ಕೆಡಿಸಿಕೊಳ್ಳಲ್ಲ. ಆದ್ರೆ ಟೀಮ್ ಮ್ಯಾನೇಜ್ಮೆಂಟ್, ನಮ್ಮ ಇಂಡಿಯಾದ ಟೀಮ್ ಮ್ಯಾನೇಜ್ಮೆಂಟ್ ಮಾತ್ರ ಸಖತ್ತಾಗಿ ಸ್ವಲ್ಪ ಕ್ಲಾಸ್ ಆದ್ರೆ ತಗೊಂಡಿರ್ತಾರೆ ವೈಭವ್ ಸೂರ್ಯವಂಶಿಗೆ. ಹೌದು, ವೈಭವ್ ಸೂರ್ಯವಂಶಿ ಅವರಿಗೆ ಇನ್ನ ಸಣ್ಣ ವಯಸ್ಸಾಗಿರೋ ಕಾರಣದಿಂದಾಗಿ ಅಷ್ಟೊಂದೇನು ಮ್ಯಾಟ್ರ್ ಆಗಲ್ಲ ಮತ್ತು ಸ್ವಲ್ಪ ವಾರ್ನಿಂಗ್ ಆದ್ರೆ ಕೊಡ್ತಾರೆ ಮತ್ತು ಈ ರೀತಿ ಮಾಡೋದು ಸರಿಯಲ್ಲ ಕ್ರಿಕೆಟ್ ನಲ್ಲಿ ಅಂದು ವೈಭವ್ ಸೂರ್ಯವಂಶಿಗೆ ಬುದ್ಧಿ ಮಾತು ಹೇಳ್ತಾರೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಹಾಗಾದ್ರೆ ವೈಭವ್ ಸೂರ್ಯವಂಶಿ ಮಾಡಿದ್ದು ತಪ್ಪ, ಶ್ರೀಲಂಕನ್ ಆಟಗಾರರು ಮಾಡಿದ್ದು ತಪ್ಪ ಅಂತ ನೋಡೋದಾಯ್ತು ಅಂತಂದ್ರೆ, ಹೌದು ವೈಭವ್ ಸೂರ್ಯವಂಶಿದು ತಪ್ಪಿಲ್ಲ ಮತ್ತು ಶ್ರೀಲಂಕನ್ ಆಟಗಾರದ್ದು ಕೂಡ ತಪ್ಪಿಲ್ಲ. ಏಕೆಂದ್ರೆ ಇದು ಆಟ, ಕ್ರಿಕೆಟ್ ಅಂತ ಬಂದಾಗ ಎಲ್ಲಾನು ಕೂಡ ನೋಡ್ಬೇಕಾಗುತ್ತೆ. ಹೌದು, ಗೆದ್ದ ಖುಷಿಯಲ್ಲಿ ಶ್ರೀಲಂಕನ್ ಆಟಗಾರರು ಆ ರೀತಿ ಆದ್ರೆ ಸೆಲೆಬ್ರೇಷನ್ ಆದ್ರೆ ಮಾಡಿದ್ದಾರೆ, ಅವರದ್ದು ಕೂಡ ತಪ್ಪಿಲ್ಲ. ಇನ್ನು ವೈಭವ್ ಸೂರ್ಯವಂಶಿ ಅವರಿಗೆ ಆ ರೀತಿ ಒಬ್ಬರನ್ನೇ ಟಾರ್ಗೆಟ್ ಮಾಡಿ ಅಂದಿರೋ ಕಾರಣದಿಂದಾಗಿ ವೈಭವ್ ಸೂರ್ಯವಂಶಿ ಹೋಗಿ ಅವರನ್ನಾದ್ರೆ ಕೇಳಿದ್ದಾರೆ ಅಂತಾನೆ ಹೇಳ್ಬೋದು. ಇಲ್ಲಿ ಕ್ರಿಕೆಟ್ ವೈಸ್ ನೋಡಕ್ ಹೋಯ್ತು ಅಂತಂದ್ರೆ ಇದು ಅಷ್ಟೊಂದೇನ್ ಮ್ಯಾಟ್ರ್ ಆಗಲ್ಲ ಅಂತಾನೆ ಹೇಳ್ಬೋದು. ಆದ್ರೆ ವೈಭವ್ ಸೂರ್ಯವಂಶಿ ಅವರು ಸ್ವಲ್ಪ ಎದೆಗೆ ನೂಕಿದ್ದು ಸ್ವಲ್ಪ ಸರಿಯಲ್ಲ ಅಂತಾನೆ ಹೇಳ್ಬೋದು ಮತ್ತು ಕ್ರಿಕೆಟ್ಗೆ ವಿರೋಧ ಅಂತಾನೆ ಹೇಳ್ಬೋದು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋದು. ಹೌದು ಸ್ನೇಹಿತರೆ, ಇನ್ನು ಅತ್ಯುತ್ತಮ ಆಟಗಾರರ ಸದ್ಯದ ಮಟ್ಟಿಗೆ ಅಂದ್ರೆ ನಮ್ಮ ಭಾರತದಲ್ಲಿ T20 ನಲ್ಲಿ ಸದ್ಯದ ಮಟ್ಟಿಗೆ ಅತ್ಯುತ್ತಮ ಆಟಗಾರ ಅಂದ್ರೆ ಅದು ವೈಭವ್ ಸೂರ್ಯವಂಶಿ. ಹೌದು ಸ್ನೇಹಿತರೆ, ಆ ರೀತಿಯಾಗಿ ಬ್ಯಾಟಿಂಗ್ ಆದ್ರೆ ಮಾಡ್ತಾ ಇದ್ದಾರೆ ವೈಭವ್ ಸೂರ್ಯವಂಶಿ ಸದ್ಯದ ಮಟ್ಟಿಗೆ T20 ಅಲ್ಲಿ ನಮ್ಮ ಇಂಡಿಯಾದ ಪರ. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ IPL ಅಲ್ಲೂ ಕೂಡ ಈ ಬಾರಿ 2026 IPL ಅಲ್ಲಿ ಆರೆಂಜ್ ಕ್ಯಾಪ್ ಕೂಡ ಪಡೆದರು ವೈಭವ್ ಸೂರ್ಯವಂಶಿ. ಇನ್ನು ವೈಭವ್ ಸೂರ್ಯವಂಶಿ ಅವರು ಬರೋಬ್ಬರಿ ಈ IPL ಅಲ್ಲಿ ಬಂದ್ಬಿಟ್ಟು 2026 IPL ಅಲ್ಲಿ 16 ಪಂದ್ಯಗಳಲ್ಲಿ 776 ರನ್ ಆದ್ರೆ ಬಾರಿಸುತ್ತಾರೆ. 48.50 ಸರಾಸರಿಯಲ್ಲಿ ಇನ್ನು 237 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಆದ್ರೆ ಮಾಡ್ತಾರೆ ವೈಭವ್ ಸೂರ್ಯವಂಶಿ. ಇಂತ ಆಟಗಾರನಿಗೆ ಇಡೀ ಜಗತ್ತಿನಲ್ಲೇ ಫ್ಯಾನ್ಸ್ ಆದ್ರೆ ಇದ್ದಾರೆ. ಹೌದು ಸ್ನೇಹಿತರೆ, ಹಲವಾರು ಭಾರತೀಯ ಮನಸ್ಸು ಕದ್ದಿದ್ದಾರೆ ಅಂತ ಹೇಳ್ಬೋದು ವೈಭವ್ ಸೂರ್ಯವಂಶಿ. ಇದೀಗ ಈ ರೀತಿ ಮಾಡಿರೋದು ಸ್ವಲ್ಪ ಸೆನ್ಸೇಷನ್ ಆಗಿ ಮೂಡಿ ಬಂದಿದೆ ಅಂತ ಹೇಳ್ಬೋದು ಮತ್ತು ವೈಭವ್ ಸೂರ್ಯವಂಶಿನೇ ಜಗಳ ಆಡಿದ್ರ ಅಂತಂದು ಇದೀಗ ಎಲ್ಲ ಅಭಿಮಾನಿಗಳು ಸ್ವಲ್ಪ ಅಚ್ಚರಿಯಾಗಿದ್ದಾರೆ ಅಂತ ಹೇಳ್ಬೋದು. ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ಕ್ರಿಕೆಟ್ ನಲ್ಲಿ ಇದೆಲ್ಲ ಕಾಮನ್ ಮತ್ತು ಆದ್ರೂ ಕೂಡ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋದು ತಪ್ಪಂತಾನೆ ಹೇಳ್ಬೋದು. ಇನ್ನು ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ನಿಮ್ಗೆ ಏನೆಲ್ಲ ಅನ್ಸುತ್ತಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ಭಾರತ ಎ, ಶ್ರೀಲಂಕಾ ಎ ಮತ್ತು ಅಫ್ಘಾನಿಸ್ತಾನ ಎ ಈ ಮೂರು ತಂಡಗಳ ನಡುವೆ ಟ್ರೀ ಸೀರೀಸ್ ಆದ್ರೆ ಆಯೋಜಿಸಲಾಗಿದೆ ICC ಕಡೆಯಿಂದ. ಹೌದು ಸ್ನೇಹಿತರೆ, ಇದೀಗ ನಮ್ಮ ಭಾರತ ತಂಡ ಬಂದ್ಬಿಟ್ಟು ಶ್ರೀಲಂಕನ್ ವಿರುದ್ಧ 2 ಪಂದ್ಯಗಳನ್ನಾದ್ರೆ ಆಡಿದೆ. ಇನ್ನು ಅಫ್ಘಾನಿಸ್ತಾನ ವಿರುದ್ಧನೂ ಕೂಡ 1 ಪಂದ್ಯ ಆಡಿ ಇದೀಗ 2ನೇ ಪಂದ್ಯದಲ್ಲೂ ಕೂಡ ಅಬ್ಬರಿಸಿದೆ ಅಂತ ಹೇಳಬಹುದು ನಮ್ಮ ಭಾರತ ತಂಡ. ಹೌದು ಸ್ನೇಹಿತರೆ, ಮೊದಲಿಗೆ ನಾವು ಶ್ರೀಲಂಕನ್ ಬಗ್ಗೆ ಆದ್ರೆ ಮಾತಾಡಲೇಬೇಕು. ಶ್ರೀಲಂಕಾದ ವಿರುದ್ಧ ನಾವು ಮೊದಲನೇ ಪಂದ್ಯದಲ್ಲಿ 8 ರನ್ ಇಂದಾದ್ರೆ ಗೆಲ್ಲುತ್ತೇವೆ ಸೋಲ ಪಂದ್ಯವನ್ನ. ಆದ್ರೆ 2ನೇ ಪಂದ್ಯದಲ್ಲಿ ಮಾತ್ರ ಟೈ ಆಗಿ ಸೂಪರ್ ಓವರ್ ನಲ್ಲಿ ಸೋಲುತ್ತೇವೆ ನಮ್ಮ ಭಾರತ ಆಟಗಾರರು. ಹೌದು ಸ್ನೇಹಿತರೆ, ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಸೂಪರ್ ಓವರ್ ನಲ್ಲಿ ಬಂದ್ಬಿಟ್ಟು ನಮ್ಮ ಭಾರತ ಏನೋ ಸೋಲುತ್ತೆ. ಸೋತ್ರೂ ಕೂಡ ವೈಭವ್ ಸೂರ್ಯವಂಶಿ ಅವರನ್ನು ತಡೆದುಕೊಳ್ಳುತ್ತಾರೆ ಅಂತ ಹೇಳ್ಬೋದು ಶ್ರೀಲಂಕನ್ ಆಟಗಾರರು. ಇನ್ನು ಕೆಣಕಿದ ಕಾರಣದಿಂದಾಗಿ ವೈಭವ್ ಸೂರ್ಯವಂಶಿಯನ್ನು ಕೂಡ ಸ್ವಲ್ಪ ಗರಂ ಆದ್ರೆ ಆಗ್ತಾರೆ ಮತ್ತು ಜಗಳನು ಕೂಡ ಆಗುತ್ತೆ.
ಒಂದು ಸೆನ್ಸೇಷನ್ ಆಗುತ್ತೆ ಅಂತ ಹೇಳ್ಬೋದು ಅವತ್ತಿನ ದಿನ. ಹೌದು ಸ್ನೇಹಿತರೆ, ವೈಭವ್ ಸೂರ್ಯವಂಶಿ ಅಂತೂ ಸ್ವಲ್ಪ ಜಾಸ್ತಿನೇ ಗರಂ ಆದ ರೀತಿ ಆದ್ರೆ ಕಂಡರು ಅವತ್ತಿನ ದಿನ. ಇಲ್ಲಿ ಒಂದೇನಪ್ಪಾ ಅಂತಂದ್ರೆ ವೈಭವ್ ಸೂರ್ಯವಂಶಿದು ಏನು ಕೂಡ ತಪ್ಪಿರ್ಲಿಲ್ಲ, ಆದ್ರೂ ಕೂಡ ವೈಭವ್ ಸೂರ್ಯವಂಶಿಯಾಗಿ ಕಣಕ್ಕಿದ್ದ ದೊಡ್ಡ ತಪ್ಪ ಅಂತಾನೆ ಹೇಳ್ಬೋದು ಶ್ರೀಲಂಕಾ ಆಟಗಾರರು. ಹೌದು, ನಾವು ಸೂಪರ್ ಓವರ್ ನಲ್ಲಿ ಪಂದ್ಯ ಸೋತಿದ್ದೇವೆ, ನಾವು ಇಲ್ಲ ಅಂತ ಹೇಳುವುದಿಲ್ಲ, ಆದ್ರೂ ಕೂಡ ಇಲ್ಲಿ IPL ಕಿಡ್ ಮತ್ತು ನೀನು IPL ಅಲ್ಲಿ ಆಡೋಕೆ ಇಲ್ಲಿ ನಡೆಯೋದಿಲ್ಲ ನಿನ್ನ ಆಟ ಅಂದು ಶ್ರೀಲಂಕಾ ಆಟಗಾರರು ಈ ರೀತಿ ಹೇಳಿದ್ದು ತಪ್ಪು ಅಂತಾನೆ ಹೇಳ್ಬಹುದು. ವೈಭವ್ ಸೂರ್ಯವಂಶಿ ಅವರು ಡಗೌಟ್ ಕಡೆಗೆ ನಡೆದುಕೊಂಡು ಬರ್ತಾ ಇರಬೇಕಾದ್ರೆ ಶ್ರೀಲಂಕಾ ಆಟಗಾರರು ಈ ರೀತಿ ಆದ್ರೆ ಅಂತಾರೆ, ನೀನು IPL ಕಿಡ್ ಮತ್ತು ನೀನು IPL ಅಲ್ಲಿ ಆಡ್ಬೇಕು, ಇಲ್ಲಿ ಫ್ಲಾಟ್ ಟ್ರ್ಯಾಕ್ ಎಲ್ಲ ಇರೋದಿಲ್ಲ ಮತ್ತು ನೀನು ಬೌಲಿಂಗ್ ಪಿಚ್ ನಲ್ಲಿ ಎಲ್ಲ ಆಡೋಕೆ ಆಗೋದಿಲ್ಲ ಅಂತಂದು ವೈಭವ್ ಸೂರ್ಯವಂಶಿಗೆ ಕೆಣಕಿದ ಕಾರಣದಿಂದಾಗಿ ವೈಭವ್ ಸೂರ್ಯವಂಶಿ ಅವರು ಕೂಡ ಸ್ವಲ್ಪ ಉತ್ತರನು ಕೂಡ ಕೊಡ್ತಾರೆ ಅಂತಾನೆ ಹೇಳ್ಬಹುದು. ನೆಕ್ಸ್ಟ್ ಪಂದ್ಯದಲ್ಲಿ ನೀವೇನಾದ್ರೂ ಸಿಕ್ಕರೆ ಆವಾಗ ನೋಡ್ಕೊಳ್ತೀನಿ ಅಂತಂದು ವೈಭವ್ ಸೂರ್ಯವಂಶಿಯನ್ನು ಕೂಡ ಖಡಕ್ ಉತ್ತರ ಕೂಡ ಕೊಟ್ಟು ಬರ್ತಾರೆ ಅವತ್ತಿನ ದಿನ. ಹೌದು ಸ್ನೇಹಿತರೆ, ಇದೀಗ ಬಂದ್ಬಿಟ್ಟು ವೈಭವ್ ಸೂರ್ಯವಂಶಿ ತಮ್ಮ ಬ್ಯಾಟ್ ನಿಂದ ಎಷ್ಟು ರನ್ ಕಲೆ ಹಾಕ್ತಾರೆ ಅಂತಂದ ಇದೀಗ ಬ್ಯಾಟ್ ಮೂಲಕ ಉತ್ತರಿಸಿದ್ದಾರೆ ಅಫ್ಘಾನಿಸ್ತಾನ ವಿರುದ್ಧ.